ಹಲೋ ಎವ್ರಿವನ್, ಜಿಯೋಗ್ರಫಿ ಕಂಟಿನ್ಯೂ ಮಾಡೋಣ. ಹಿಂದಿನ ವೀಡಿಯೋದಲ್ಲಿ ಏನು ನೋಡಿದ್ವಿ ನೆನಪಿದೆಯಾ? ಇದು ಎರಡನೇ ವೀಡಿಯೋ. ಮೊದಲನೇ ಜಿಯೋಗ್ರಫಿ ವೀಡಿಯೋದಲ್ಲಿ ಜಿಯೋಗ್ರಫಿ ಅಂತಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಏನು ಜಿಯೋಗ್ರಫಿ ಅಂತಂದರೆ? ಸ್ಟಡಿ ಆಫ್ ದಿ ಅರ್ತ್, ಇಟ್ಸ್ ಎನ್ವೈರ್ಮೆಂಟ್ಸ್ ಆ್ಯಂಡ್ ದ ಪೀಪಲ್ ಹೂ ಲಿವ್ ಆನ್ ಇಟ್. ಜಿಯೋಗ್ರಫಿ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತಂದರೆ, ಎಲ್ಲಿ ಒಂದು ಗುಣಲಕ್ಷಣಗಳು ಭೂಮಿದು ಕಂಡು ಬರುತ್ತೆ ಮತ್ತು ಯಾಕೆ ಅಲ್ಲೇ ಕಂಡು ಬರುತ್ತೆ, ವೈ ದೇ ಆರ್ ದೇರ್, ಹೌ ದೇ ಆರ್ ಕನೆಕ್ಟೆಡ್, ಹೌ ದೇ ಚೇಂಜ್ ಅಲ್ವಾ? ಇಷ್ಟು ಪ್ರಶ್ನೆಗಳಿಗೆ ಜಿಯೋಗ್ರಫಿ ಉತ್ತರ ಕೊಡುತ್ತೆ. ಅದರ ಜೊತೆ ಇಟ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಆ್ಯಂಡ್ ಮೇಕ್ ಇಟ್ ಅ ಬೆಟರ್ ಪ್ಲೇಸ್ ಟು ಲಿವ್ ಇನ್. ಭೂಮಿಯನ್ನು ಅರ್ಥ ಮಾಡಿಕೊಂಡು ಇನ್ನಷ್ಟು ಚೆನ್ನಾಗಿ ಭೂಮಿಯನ್ನು ಪೋಷಿಸಲಿಕ್ಕೆ, ಅದರ ಜೊತೆ ನಮ್ಮನ್ನು ನಾವು ಈ ಭೂಮಿಯ ಜೊತೆ ಚೆನ್ನಾಗಿ ಒಂದಾಗಿ ಬಾಳಲಿಕ್ಕೆ ಜಿಯೋಗ್ರಫಿ ಹೆಲ್ಪ್ ಮಾಡುತ್ತೆ. ಜಿಯೋಗ್ರಫಿ ಕನೆಕ್ಟ್ಸ್ ನೇಚರ್ ಆ್ಯಂಡ್ ಪೀಪಲ್. ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಒಂದು ಕೊಂಡಿಯಾಗಿ ಲಿಂಕ್ ಥರ ಇದು ಜಿಯೋಗ್ರಫಿ ವರ್ಕ್ ಮಾಡುತ್ತೆ. ಸೊ ಇಷ್ಟು ಗೊತ್ತಾಗಿರಬಹುದು. ಇವತ್ತು ಎರಡನೇ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಬ್ರಾಂಚಸ್ ಆಫ್ ಜಿಯೋಗ್ರಫಿ. ಜಿಯೋಗ್ರಫಿಯ ಬ್ರಾಂಚಸ್ ಸಾಮಾನ್ಯವಾಗಿ ಈ UPSC ಅಥವಾ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಜಿಯೋಗ್ರಫಿ ಅಥವಾ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಅಥವಾ ಇಂಡಿಯನ್ ಜಿಯೋಗ್ರಫಿ, ಈ ರೀತಿ ಬ್ರಾಂಚಸ್ಗಳನ್ನು ಇಟ್ಟಿರ್ತಾರೆ. ಆದರೆ ನಾವು ಬೇಸಿಕ್ ಜಿಯೋಗ್ರಫಿಲಿ ಯಾವ ಬ್ರಾಂಚಸ್ ಇದೆ, ಯಾವುದೇ ಒಂದು ವಿಷಯವನ್ನು ಸ್ಟಡಿ ಮಾಡಬೇಕಾದ್ರೆ ಮೂಲಭೂತವಾಗಿ ಏನೇನು ಬ್ರಾಂಚಸ್ ಇದೆ ಅಂತ ನೋಡಿದ್ರೆ, ಫಿಸಿಕಲ್, ಹ್ಯೂಮನ್, ಎನ್ವೈರ್ಮೆಂಟಲ್, ಈ ರೀತಿ 3 ಬ್ರಾಂಚಸ್ ಇದೆ. ಸೊ ಜಿಯೋಗ್ರಫಿ ಈಸ್ ದಿ ಸ್ಟಡಿ ಆಫ್ ದಿ ಅರ್ತ್, ಇಟ್ಸ್ ನ್ಯಾಚುರಲ್ ಎನ್ವೈರ್ಮೆಂಟ್, ಪೀಪಲ್, ದರ್ ಆಕ್ಟಿವಿಟೀಸ್ ಆ್ಯಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್. ಇದ್ರ ಬಗ್ಗೆ ಮತ್ತೆ ಹೇಳ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮೊದಲೇ. ನೋಡಿ, ವೈ ಡಸ್ ಜಿಯೋಗ್ರಫಿ ಹ್ಯಾವ್ ಡಿಫ್ರೆಂಟ್ ಬ್ರಾಂಚಸ್? ಜಿಯೋಗ್ರಫಿಯಲ್ಲಿ ಇಷ್ಟು ಬ್ರಾಂಚ್ಗಳು ಯಾಕಿದೆ? ಅರ್ಥನ ಅಬ್ಸರ್ವ್ ಮಾಡಿದರೆ ಎಷ್ಟು ಕಾಂಪ್ಲೆಕ್ಸ್ ಮತ್ತು ಡೈವರ್ಸ್ ಆಗಿದೆ ಅಲ್ವಾ? ಭೂಮಿ ಇಷ್ಟೊಂದು ವೈವಿಧ್ಯತೆಯಿಂದ ಕೂಡಿದೆ. ನಮಗೆ ಇದರ ಬೇರೆ ಬೇರೆ ಅಂಶಗಳನ್ನು ಅರ್ಥ ಮಾಡ್ಕೋಬೇಕು. ವಿ ನೀಡ್ ಟು ಸ್ಟಡಿ ಇಟ್ಸ್ ಮೆನಿ ಆಸ್ಪೆಕ್ಟ್. ಅವಾಗ ಒಂದೇ ಬ್ರಾಂಚ್ ಮೂಲಕ ಎಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ಡಿಫ್ರೆಂಟ್ ಬ್ರಾಂಚಸ್ಗಳನ್ನು ಮಾಡ್ಕೊಂಡಿದ್ದೇವೆ. ಡಿಫ್ರೆಂಟ್ ಬ್ರಾಂಚಸ್ ಫೋಕಸ್ ಆನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಎಲ್ಲ ಸೇರಿಸಿ ನಮಗೆ ಇಡೀ ಜಗತ್ತನ್ನು ಒಂದು ಕಲ್ಪನೆ ಅದು ಕಟ್ಟಿಕೊಡುತ್ತೆ. ಟುಗೆದರ್ ದ ಗಿವ್ ಅ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅವರ್ ವರ್ಲ್ಡ್. ನೋಡಿ, ಫಿಸಿಕಲ್ ಅಂತಂದರೆ ಅರ್ತ್ ಆ್ಯಂಡ್ ನ್ಯಾಚುರಲ್ ಪ್ರೊಸೆಸಸ್. ಭೂಮಿ ಮತ್ತು ಭೂಮಿ ಮೇಲೆ ಏನಾಗ್ತಾ ಇದೆ ಅದೆಲ್ಲ ಫಿಸಿಕಲ್ ಜಿಯೋಗ್ರಫಿಲಿ ಬರುತ್ತೆ. ಹ್ಯೂಮನ್ ಅಂತಂದರೆ ಪೀಪಲ್, ನಾವು ಮನುಷ್ಯರು ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗಳು, ಇದೆಲ್ಲ ಬರೋದು ಹ್ಯೂಮನ್ ಜಿಯೋಗ್ರಫಿಯಲ್ಲಿ. ಎನ್ವೈರ್ಮೆಂಟಲ್ ಅಂತಂದರೆ ಮನುಷ್ಯರು ಮತ್ತು ಈ ಒಂದು ನೇಚರ್ ನಡುವಿನ ಒಂದು ಇಂಟರಾಕ್ಷನ್, ಅದು ಎನ್ವೈರ್ಮೆಂಟಲ್ ಜಿಯೋಗ್ರಫಿಲಿ ಬರುತ್ತೆ. ಸೊ ಜಿಯೋಗ್ರಫಿ ಅಂತಂದರೆ ಎಲ್ಲವನ್ನ ಕನೆಕ್ಟ್ ಮಾಡೋದು. ಫಿಸಿಕಲ್, ಹ್ಯೂಮನ್, ಎನ್ವೈರ್ಮೆಂಟಲ್. ಫಿಸಿಕಲ್ ಏನೇನು ಬರುತ್ತೆ ಅಂದರೆ, ಇಟ್ ಸ್ಟಡೀಸ್ ದ ನ್ಯಾಚುರಲ್ ಕಂಪೋನೆಂಟ್ಸ್ ಆಫ್ ದಿ ಅರ್ತ್ ಆ್ಯಂಡ್ ದಿ ಪ್ರೊಸೆಸಸ್ ದಟ್ ಶೇಪ್ ದೆಮ್. ನಮ್ಮ ಅರ್ತ್ ಹೇಗಿದೆ, ನಾವು ಅದರ ಚಿತ್ರವನ್ನು ನೋಡಿರ್ತೇವೆ. ಆದರೆ ಅರ್ತ್ ಈ ರೀತಿ ಶೇಪ್ ಪಡ್ಕೊಳ್ಳಿಕ್ಕೆ ಅಥವಾ ಅರ್ತ್ ಮೇಲೆ ಬೇರೆ ಬೇರೆ ಪ್ರೊಸೆಸ್ಗಳಾಗ್ತಾ ಇರುತ್ತೆ, ಅದರ ಬಗ್ಗೆ ತಿಳಿಸೋದು ಫಿಸಿಕಲ್ ಜಿಯೋಗ್ರಫಿ. ಅದರ ಫೋಕಸ್ ಏರಿಯಾಗಳು ಯಾವ್ಯಾವುದು ಅಂತಂದರೆ, ಲ್ಯಾಂಡ್ ಫಾರ್ಮ್, ಮೌಂಟೇನ್ಸು, ಪ್ಲಾಟೂಸು, ಪ್ಲೇನ್ಸು. ಹೈಡ್ರೋಸ್ಪಿಯರ್ ಅಂತಂದರೆ ರಿವರು, ಲೇಕ್ಸು, ಓಷಿಯನ್ನು, ಗ್ರೌಂಡ್ ವಾಟರು. ಅಟ್ಮಾಸ್ಫಿಯರ್ ಅಂತಂದರೆ ವೆದರು, ಕ್ಲೈಮೇಟು, ಏರು. ಇದೆಲ್ಲ ನಾವು ಡೈಲಿ ಕೇಳ್ತಾ ಇರುವಂಥ ಶಬ್ದಗಳು. ಲಿಥೋಸ್ಪಿಯರ್ ಅಂತಂದರೆ ಈ ರಾಕ್ಸ್, ಸಾಯಿಲು, ಅರ್ತಿನ ಕ್ರಸ್ಟು. ಮುಂದೆ ಡೀಟೇಲ್ ಆಗಿ ನಾವು ನೋಡ್ತೇವೆ ಪ್ರತಿಯೊಂದನ್ನು. ಬಯೋಸ್ಪಿಯರ್ ಅಂತಂದರೆ ವೆಜಿಟೇಷನ್ನು, ವೈಲ್ಡ್ ಲೈಫು, ಇಕೋಸಿಸ್ಟಮ್. ಮತ್ತು ಇರೋಷನ್ನು, ವೆದರಿಂಗು, ಟೆಕ್ಟಾನಿಕ್ ಮೂಮೆಂಟು, ಈ ಥರ ಬೇರೆ ಬೇರೆ ರೀತಿಯಾದಂತಹ ಕಂಪೋನೆಂಟ್ಸ್ಗಳಿದೆ. ಎಲ್ಲವೂ ಬರೋದು ಫಿಸಿಕಲ್ ಜಿಯೋಗ್ರಫಿ ಅಡಿಯಲ್ಲಿ. ಇದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ಸ್ಪಿಯರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಕ್ರಯೋಸ್ಪಿಯರ್ ಅಂದರೆ ಮೇಜರ್ ಆಗಿ ನಾವು ಇಷ್ಟರ ಅಡಿಯಲ್ಲಿ ಸ್ಟಡಿ ಮಾಡ್ತೇವೆ. ಕೀ ಕ್ವಶನ್ ಏನಂತಂದರೆ, ಹೌ ಡಸ್ ದ ನ್ಯಾಚುರಲ್ ಎನ್ವೈರ್ಮೆಂಟ್ ವರ್ಕ್ ಆ್ಯಂಡ್ ಶೇಪ್ ದಿ ಅರ್ತ್ ಸರ್ಫೇಸ್? ಈ ನ್ಯಾಚುರಲ್ ಎನ್ವೈರ್ಮೆಂಟ್, ನಮ್ಮ ಸುತ್ತಮುತ್ತ ಇರುವಂಥ ಒಂದು ಪ್ರಕೃತಿ ಅಥವಾ ಈ ಒಂದು ಪರಿಸರ ಈ ಅರ್ತ್ ಸರ್ಫೇಸನ್ನು ಹೇಗೆ ಫಾರ್ಮ್ ಮಾಡ್ತಾ ಇದೆ ಮತ್ತು ಹೇಗೆ ಅದು ವರ್ಕ್ ಆಗ್ತಾ ಇದೆ, ಅದನ್ನು ತಿಳ್ಕೊಳ್ಳೋದು ಫಿಸಿಕಲ್ ಜಿಯೋಗ್ರಫಿ ಅಡಿಯಲ್ಲಿ. ಎರಡನೇದು ಹ್ಯೂಮನ್ ಜಿಯೋಗ್ರಫಿ. ಹೆಸರಲ್ಲೇ ಇದೆ, ಪೀಪಲ್, ದರ್ ಸೊಸೈಟಿ, ಕಲ್ಚರ್, ಇಕಾನಮಿ ಆ್ಯಂಡ್ ದ ವೇಸ್ ದೇ ಯೂಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಸ್ಪೇಸ್. ಒಂದು ಪ್ರದೇಶವನ್ನು ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೇವೆ
ಆ ಪ್ರದೇಶವನ್ನು ಹೇಗೆ ಬದಲಾಯಿಸ್ತಾ ಇದ್ದೇವೆ ಅದೆಲ್ಲವೂ ಸಹ ನಾವು ಕಲಿಯೋದು ಯಾವುದರಡಿಯಲ್ಲಿ? ಹ್ಯೂಮನ್ ಜಿಯೋಗ್ರಫಿ. ನಮ್ಮ ಕಲ್ಚರ್, ಸೊಸೈಟಿ ಎಲ್ಲ ಇದಕ್ಕೆ ಇಂಟರ್ ಕನೆಕ್ಟ್ ಆಗಿರುತ್ತೆ. ಪಾಪ್ಯುಲೇಷನ್, ಸೆಟ್ಲ್ಮೆಂಟ್ ಅಂದರೆ ವಿಲೇಜಲ್ಲಿ ಇದ್ದೀವಾ, ಟೌನ್ಸಲ್ಲಿ, ಸಿಟೀಸಲ್ಲಿ ಎಲ್ಲ ನಾವು ಬದುಕ್ತಾ ಇದ್ದೇವೆ. ಇಕನಾಮಿಕ್ ಆ್ಯಕ್ಟಿವಿಟಿ ಯಾವುದು ನಮ್ಮದು, ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ನು, ನಮ್ಮ ಲ್ಯಾಂಗ್ವೇಜ್, ರಿಲಿಜನ್, ಕಸ್ಟಮ್ಸ್, ಮತ್ತು ನಮ್ಮ ಪೊಲಿಟಿಕಲ್ ಜಿಯೋಗ್ರಫಿ, ಸ್ಟೇಟ್ಸ್ಗಳಿರ್ಬೋದು, ಜಿಯೋ ಪಾಲಿಟಿಕ್ಸು, ಬೌಂಡ್ರೀಸು, ಎಲ್ಲ ಬರೋದು ಹ್ಯೂಮನ್ ಜಿಯೋಗ್ರಫಿ ಅಡಿಯಲ್ಲಿ. ಅಂದರೆ ಮೇನ್ ಆಗಿ ಇದರ ಅಡಿಯಲ್ಲಿ ನಾವು ಏನು ತಿಳ್ಕೊಳ್ತೇವೆ ಅಂತಂದರೆ, ಹೌ ಡು ಪೀಪಲ್ ಲಿವ್, ಇಂಟ್ರ್ಯಾಕ್ಟ್ ಆ್ಯಂಡ್ ಆರ್ಗನೈಸ್ ಸ್ಪೇಸ್ ಆನ್ ಅರ್ತ್. ಭೂಮಿ ಮೇಲಿರುವಂಥ ಒಂದು ಸ್ಪೇಸನ್ನು ನಾವು ಹೇಗೆ ಬಳಸ್ಕೊಳ್ತಾ ಇದ್ದೇವೆ, ಹೇಗೆ ಬದುಕ್ತಾ ಇದ್ದೇವೆ, ಮತ್ತು ಹೇಗೆ ನಮ್ಮ ಇಂಟರ್ಯಾಕ್ಷನ್ ಇದೆ, ಅದು ಬರೋದು ಹ್ಯೂಮನ್ ಜಿಯೋಗ್ರಫಿ ಅಡಿಯಲ್ಲಿ. ಇನ್ನು ಮೂರನೇದು ಎನ್ವೈರ್ಮೆಂಟಲ್ ಜಿಯೋಗ್ರಫಿ. ಅಂದರೆ ಹ್ಯೂಮನ್ ಬೀಯಿಂಗ್ಸು ಮತ್ತು ಎನ್ವೈರ್ಮೆಂಟ್ ಎರಡರ ನಡುವಿನ ಒಂದು ರಿಲೇಷನ್ಶಿಪ್ಪು, ಮತ್ತು ಹೇಗೆ ನಾವು ಸಸ್ಟೈನಬಲ್ ಆಗಿ, ಸಸ್ಟೈನಬಲ್ ಅಂತಂದರೆ ಸುಸ್ಥಿರ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿ, ಅದನ್ನು ಕಲಿಯೋದು ಎನ್ವೈರ್ಮೆಂಟಲ್ ಜಿಯೋಗ್ರಫಿ ಅಡಿಯಲ್ಲಿ. ಹ್ಯೂಮನ್ ಎನ್ವೈರ್ಮೆಂಟ್ ಇಂಟ್ರಾಕ್ಷನ್ ಹೇಗಿರುತ್ತೆ, ನ್ಯಾಚುರಲ್ ರಿಸೋರ್ಸ್ಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು, ಮತ್ತು ನಮ್ಮ ನೀಡ್ಸ್ ಮತ್ತು ಕನ್ಸರ್ವೇಷನ್ನು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಎನ್ವೈರ್ಮೆಂಟಲ್ ಇಶ್ಯೂಸ್ಗಳು, ಕನ್ಸರ್ವೇಷನ್ ಮತ್ತು ಪ್ರೊಟೆಕ್ಷನ್ನು, ಮತ್ತು ಲ್ಯಾಂಡನ್ನು ಅಥವಾ ಹೇಗೆ ರಿಸೋರ್ಸ್ಗಳನ್ನು ಪ್ಲ್ಯಾನ್ ಮಾಡೋದು, ಹೇಗೆ ಯುಟಿಲೈಸ್ ಮಾಡೋದು, ಇಂಪ್ಯಾಕ್ಟ್ ಏನಾಗುತ್ತೆ ಎನ್ವೈರ್ಮೆಂಟ್ ಮೇಲೆ ಇದರಿಂದ, ಅದನ್ನು ಅಸೆಸ್ ಮಾಡೋದು, ಎಲ್ಲ ಬರೋದು ಎನ್ವೈರ್ಮೆಂಟಲ್ ಜಿಯೋಗ್ರಫಿ ಅಡಿಯಲ್ಲಿ. ಸೊ ಹೌ ಕ್ಯಾನ್ ವಿ ಪ್ರೊಟೆಕ್ಟ್ ದಿ ಎನ್ವೈರ್ಮೆಂಟ್ ಆ್ಯಂಡ್ ಎನ್ಶೋರ್ ಅ ಬೆಟರ್ ಫ್ಯೂಚರ್ ಫಾರ್ ಆಲ್. ಪ್ರಕೃತಿಯನ್ನು ಉಳಿಸ್ಬೇಕು ನಾವು, ಅದ್ರ ಜೊತೆ ನಾವು ಚೆನ್ನಾಗಿ ಬದುಕಬೇಕು. ಅದು ಹೇಗೆ ಸಾಧ್ಯ, ಅದನ್ನು ಹೇಗೆ ಸಾಧ್ಯ ಮಾಡೋದು, ಹೇಗೆ ಅದನ್ನು ರಿಯಾಲಿಟಿಗೆ ಕನ್ವರ್ಟ್ ಮಾಡೋದು, ಇದು ಕಲಿಯೋದು ನಾವು ಎನ್ವೈರ್ಮೆಂಟಲ್ ಜಿಯೋಗ್ರಫಿ ಅಡಿಯಲ್ಲಿ. ಸೊ ಫಸ್ಟ್ ಏನು, ಮೊದಲನೇದು ಹೇಗೆ ಬ್ರಾಂಚ್ಗಳು ವರ್ಕ್ ಆಗುತ್ತೆ ನೋಡಿ. ನೇಚರ್ ನಮಗೆ ರಿಸೋರ್ಸು ಮತ್ತು ಕೆಲವೊಂದು ಕಂಡೀಷನ್ಗಳನ್ನು ಪ್ರೊವೈಡ್ ಮಾಡುತ್ತೆ, ಅದನ್ನು ನಾವು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕಲಿತೇವೆ. ನಾವು ನೇಚರಿಂದ ಪಡ್ಕೊಂಡಿರೋದನ್ನು ಹೇಗೆ ಯೂಸ್ ಮಾಡ್ತೇವೋ, ಹೇಗೆ ಮಾಡಿಫೈ ಮಾಡ್ತೇವೆ ಅಥವಾ ಆರ್ಗನೈಸ್ ಮಾಡ್ತೇವೆ, ಅದನ್ನು ಕಲಿಯೋದು ಹ್ಯೂಮನ್ ಜಿಯೋಗ್ರಫಿಯಲ್ಲಿ. ಅದಾದಮೇಲೆ ನಾವು ನಮ್ಮಿಂದ ಇದೆಲ್ಲ ಆಯ್ತಲ್ವಾ, ಈಗ ನಾವು ಯೂಸ್ ಮಾಡಿದ್ವಿ, ಮಾಡಿಫೈ ಮಾಡಿದ್ವಿ ಅಥವಾ ಆರ್ಗನೈಸ್ ಮಾಡಿದ್ವಿ, ನೇಚರಿಂದ ಏನು ಪಡ್ಕೊಂಡಿದ್ದೀವೋ ಅದನ್ನು, ಅದರ ಇಂಪ್ಯಾಕ್ಟ್ ಏನಾಯಿತು ಎನ್ವೈರ್ಮೆಂಟ್ ಮೇಲೆ ಅಲ್ವಾ, ಅದೆಲ್ಲ ಕಲಿಯೋದು ಎನ್ವೈರ್ಮೆಂಟಲ್ ಜಿಯೋಗ್ರಫಿ ಅಡಿಯಲ್ಲಿ. ಸೊ ಎಲ್ಲ ಸೇರಿ ಆಮೇಲೆ ಆಲ್ ಬ್ರಾಂಚಸ್ ಟುಗೆದರ್ ಓವರ್ ಆಲ್ ಆಗಿ ಜಿಯೋಗ್ರಫಿ ಅಡಿಯಲ್ಲಿ ಬರುತ್ತೆ. ಸೊ ಸಸ್ಟೈನಬಲ್ ಸೊಲ್ಯೂಷನ್ಸ್, ಬ್ಯಾಲೆನ್ಸ್, ನೇಚರ್ ಆ್ಯಂಡ್ ಹ್ಯೂಮನ್ ನೀಡ್ಸ್. ಸುಸ್ಥಿರವಾದಂತಹ ಕ್ರಮಗಳ ಮೂಲಕ ಮನುಷ್ಯನ ಪ್ರಗತಿ, ಪ್ರಕೃತಿಯ ರಕ್ಷಣೆ ಎರಡೂ ಆಗಬೇಕು. ಅದನ್ನು ಒಟ್ಟಾರೆಯಾಗಿ ನಾವು ಜಿಯೋಗ್ರಫಿ ಅಡಿಯಲ್ಲಿ ತಿಳ್ಕೊಳ್ತೇವೆ. ಯಾಕಿದು ಇಂಪಾರ್ಟೆಂಟ್ ಅಂದರೆ, ನಮ್ಮ ದೇಶದಲ್ಲಿ ಅಲ್ವಾ ಎಷ್ಟು ಡೈವರ್ಸ್ ಫಿಸಿಕಲ್ ಫೀಚರ್ಸ್ಗಳಿದೆ ನೋಡಿ. ಕ್ಲೈಮೇಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ರಿವರ್ಸು, ಸಾಯಿಲು, ರಿಸೋರ್ಸ್ಗಳು ತುಂಬ ವೈವಿಧ್ಯತೆ ಇದೆ, ಮತ್ತು ಲಾರ್ಜ್ ಪಾಪ್ಯುಲೇಷನ್ ವಿತ್ ವೇರಿಡ್ ಕಲ್ಚರ್ಸ್ ಡ್ರೈವ್ಸ್ ಕಾಂಪ್ಲೆಕ್ಸ್ ಹ್ಯೂಮನ್ ಆ್ಯಕ್ಟಿವಿಟಿ. ನಾವು ಕರ್ನಾಟಕದಲ್ಲಿ ಹೇಗೆ ಬದುಕ್ತಾ ಇದ್ದೇವೋ ಅದೇ ರೀತಿ ಉತ್ತರ ಪ್ರದೇಶಕ್ಕೆ ಹೋಗಿ ಬದುಕಲಿಕ್ಕೆ ಆಗೋದಿಲ್ಲ. ಅಲ್ಲಿನ ವಾತಾವರಣ ಬೇರೆ, ಹಿಮಾಲಯದಲ್ಲಿ ಬೇರೆ ವಾತಾವರಣ ಇರುತ್ತೆ, ಬಂಗಾಳ ಕೊಲ್ಲಿಯಲ್ಲಿ ಅಥವಾ ಅಂಡಮಾನ್ ನಿಕೋಬಾರ್ನಲ್ಲಿ ಇರುವಂತಹ ವ್ಯಕ್ತಿಗಳ ಜೀವನ ಶೈಲಿ ಬೇರೆ ಅಲ್ವಾ. ಪ್ರತಿ ಕಡೆನೂ ಇಷ್ಟೊಂದು ಡೈವರ್ಸಿಟಿ ಇರೋದ್ರಿಂದ ನಮ್ಮ ಆ್ಯಕ್ಟಿವಿಟೀಸ್ಗಳು ಸಹ ಕಾಂಪ್ಲೆಕ್ಸ್ ಆಗಿರುತ್ತೆ. ನಮ್ಮ ಆ್ಯಕ್ಟಿವಿಟೀಸ್ಗಳಿಂದ ಮುಂದೆ ಪೊಲ್ಯೂಷನ್ನು, ಡಿಫಾರೆಸ್ಟೇಷನ್ನು, ವಾಟರ್ ಸ್ಟ್ರೆಸ್ಸು, ಕ್ಲೈಮೇಟ್ ಚೇಂಜು ಇದೆಲ್ಲ ಆಗ್ತಾ ಇದೆ. ಇದರಿಂದ ಹೇಗೆ ಒಳ್ಳೆಯದಾಗ್ತಾ ಇದೆಯಾ, ಕೆಟ್ಟದಾಗ್ತಾ ಇದೆಯಾ, ಏನೇನು ಚಾಲೆಂಜಸ್ ಬರ್ತಾ ಇದೆ, ನಮ್ಮ ಡೆವಲಪ್ಮೆಂಟ್ ನಿಜವಾಗ್ಲೂ ಒಳ್ಳೆಯ ಕಡೆ ಸಾಗ್ತಾ ಇದೆಯಾ, ಎಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನಾವು ಉತ್ತರ ಪಡ್ಕೊಳ್ಬೇಕು ಅಂತಂದರೆ ಸ್ಟಡಿ ಮಾಡಬೇಕು. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಲ್ 3 ಬ್ರಾಂಚಸ್ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ವಾ, ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. UPSCಗೆ ಯಾಕೆ ಇಂಪಾರ್ಟೆಂಟು, ಮುಂದೆ ನೀವು ಫಿಸಿಕಲ್ಲು, ಹ್ಯೂಮನ್ನು, ಎನ್ವೈರ್ಮೆಂಟಲ್ಲು ಈ ಥರ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ತಿಳ್ಕೊಳ್ತೀರಿ. ಅದು ಏನು ಅಂತ, ಆ ಬ್ರಾಂಚಸ್ ಏನು ಅಂತ ಸಿಂಪಲ್ ಆಗಿ ಇಲ್ಲಿ ಹೇಳಿದ್ದೇವೆ ಅಷ್ಟೇ. ಕರೆಂಟ್ ಅಫೇರ್ಸಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ, ಮತ್ತು ಎಥಿಕ್ಸ್, ಎಸ್ಸೆ, ಜಿಯೋಗ್ರಫಿ ಎಲ್ಲ ಕಡೆಯೂ ನಿಮಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಜಿಯೋಗ್ರಫಿ ಅಂತಂದ್ರೆ ಏನು, ಅರ್ತ್ ಬಗ್ಗೆ ತಿಳ್ಕೊಳ್ಳೋದು. ಅರ್ತಿನ ಮೇಲೆ ಯಾರಿದ್ದಾರೆ, ನಾವಿದ್ದೇವೆ, ನಮ್ಮ ಮತ್ತು ಪ್ರಕೃತಿಯ ನಡುವಿನ ಒಂದು ಇಂಟರಾಕ್ಷನ್ ಏನಿದೆ ಅದೆಲ್ಲ ಜಿಯೋಗ್ರಫಿಯಲ್ಲಿ ಬರುತ್ತೆ. ಅದರ ಬ್ರಾಂಚಸ್ಗಳು ಫಿಸಿಕಲ್ಲು, ಹ್ಯೂಮನ್ ಮತ್ತು ಎನ್ವೈರ್ಮೆಂಟಲ್ ಜಿಯೋಗ್ರಫಿ ಎಲ್ಲ ಸೇರಿ ನಮಗೇನು ಹೆಲ್ಪ್ ಮಾಡುತ್ತೆ ಅಂದರೆ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಆ್ಯಂಡ್ ಬಿಲ್ಡ್ ಅ ಬೆಟರ್ ಫ್ಯೂಚರ್. ಇದು ಬೇಸಿಕ್ ಬ್ರಾಂಚಸ್ ಅಥವಾ ಬೇಸಿಕ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೇವೆ ನಾವು. ಮುಂದೆ ವರ್ಲ್ಡ್ ಜಿಯೋಗ್ರಫಿ ಅಥವಾ ಫಿಸಿಕಲ್ ಜಿಯೋಗ್ರಫಿ ಮತ್ತು ಹ್ಯೂಮನ್ ಜಿಯೋಗ್ರಫಿ, ಇಕನಾಮಿಕ್ ಜಿಯೋಗ್ರಫಿ, ಇದರ
ಬೇರೆ ಬೇರೆ ಬರ್ತಾ ಹೋಗುತ್ತೆ. ಈಗ ನೀವು NCERT ನೋಡಿದ್ರು ಅಲ್ಲೂ ಬೇರೆ ಬೇರೆ ಬ್ರಾಂಚಸ್ಗಳು ಅಂತ ಹೇಳ್ತಾರೆ. ಆದರೆ ಅದು ಸ್ಟಡಿ ಪರ್ಪಸ್ಸಿಗೆ ನಾವು ಮಾಡೋದು. ಬೇಸಿಕಲಿ 3 ಬ್ರಾಂಚಸ್ಸು. ಸ್ಟಡಿ ಪರ್ಪಸ್ಸಿಗೆ, ಎಕ್ಸಾಮ್ ಪರ್ಪಸ್ಗಳಿಗೆ ನಾವು ಇಲ್ಲೇ ಬೇರೆ ಬೇರೆ ಬ್ರಾಂಚ್ಗಳನ್ನು ಮುಂದೆ ಡಿವೈಡ್ ಮಾಡ್ಕೊಳ್ತೇವೆ. ಎಸ್, ಇಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಓಕೆನಾ? ಇದ್ರ ಬಗ್ಗೆ ಟೆಸ್ಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಶೀಟ್ ಮೇಲೆ ನಾನು ಮೊದಲೇ ಹೇಳಿದ್ದೆ ಬೇರೆ ವಿಡಿಯೋಗಳಲ್ಲೂ ಏನು ಅರ್ಥ ಆಯಿತು ಅಂತ ನಿಮ್ಮದೇ ಆದ ರೀತಿಯಲ್ಲಿ ನೀವು ಬರೆದ್ರೆ ಅದು ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.